ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಡೀಸೆಲ್ ರೇಟು ಲಾಸ್ಟ್ ಒಂದು ವಾರದಲ್ಲಿ ₹5 ಜಾಸ್ತಿ ಆಗಿದೆ. ಏನು ಹೇಳ್ತೀರಿ, ಎಷ್ಟು ಬರ್ಡನ್ ಆಗುತ್ತೆ ಸರ್? ತುಂಬ ಲಾಸ್ ಆಗ್ತಿದೆ ಸರ್. ನಮಗೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಭಾರಿ ತೊಂದರೆ ಆಗ್ತದೆ. ಈಗ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ, ಮಳೆ ಟೈಮ್ ಎಲ್ಲ ಕೊಳ್ತೋಗಿದೆ. ಮತ್ತು ಇದರಲ್ಲೇ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರೆ ನಮಗೂ ಕಷ್ಟ ಆಗುತ್ತೆ ಸರ್. ಜೀವನ ಹೆಂಗೆ ನಡೆಸ್ತೀರಿ ಸರ್? ಯಾಕೆಂದರೆ ಒಂದಲ್ಲ ಎರಡಲ್ಲ ₹5 ಜಾಸ್ತಿ ಆಗಿದೆ. ಜೀವನ ಎಷ್ಟು ಕಷ್ಟ ಆಗುತ್ತೆ? ಕಷ್ಟ ಆಗುತ್ತೆ ಸರ್, ತುಂಬ ಕಷ್ಟ ಆಗುತ್ತೆ ಸರ್ ಅದು ಜೀವನ ಮಾಡೋಕ್ಕೆ. ಲಾಸ್ಟ್ ಒಂದು ವಾರದಲ್ಲಿ ₹5 ಜಾಸ್ತಿ ಆಗಿದೆ. ಏನು ಹೇಳ್ತೀರಿ, ಎಷ್ಟು ಕಷ್ಟ ಆಗುತ್ತೆ ಸರ್? ತುಂಬ ಕಷ್ಟ ಇದೆ. ಜನಸಾಮಾನ್ಯರಿಗೆ ತುಂಬ ತೊಂದರೆ ಇದೆ. ದಿನೇ ಹಿಂಗೆ ಜಾಸ್ತಿ ಮಾಡ್ಕೊಂಡು ಹೋದರೆ ಬಡವರು ಇದು ಬದುಕೋದೇ ಕಷ್ಟ ಆಗಿದೆ. ಅಷ್ಟು ತೊಂದರೆ. ಇನ್ನೇ ಒಂದು ರೇಟ್ ಬೆಲೆಗಳು ಜಾಸ್ತಿ, ಸಂಬಳ ಕಡಿಮೆ, ಅದೇ ಸಂಬಳ, ಜೀವನ ಮಾಡೋದೇ ತೊಂದರೆ. ಲಾಸ್ಟ್ 5 ದಿವಸದಲ್ಲಿ ಡೀಸೆಲ್ ರೇಟ್ ₹5 ಜಾಸ್ತಿ ಆಗಿದೆ. ಏನು ಹೇಳ್ತೀರಿ ಸರ್? ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಏನು ಮಾಡೋದು? ಬಾಡಿಗೆನೂ ಗಿಡ್ತಾ ಇಲ್ಲ. ಸುಮ್ಮನೆ ಏನು ಗಾಡಿ ಓಡಿಸ್ತಾ ಇದ್ದೀವಿ, ಏನೂ ಗಿಡ್ತಾ ಇಲ್ಲ ನಮಗೆ. ಡೀಸೆಲ್ ರೇಟ್ ಹಿಂಗೆ ಆಗ್ತಾ ಹೋದ್ ನಿನ್ನೆ ಅಂದರೆ ನಾವು ಇನ್ನೇನು ಗಾಡಿ ಮಾರಬೇಕಾಗತ್ತೆ ಅಷ್ಟೇ. ಏನು ಕಷ್ಟ ಏನಾಗುತ್ತೆ ಸರ್? ಕಷ್ಟ ಏನಾಗುತ್ತೆ ಅಂದರೆ ಬಾಡಿಗೆ ಕಮ್ಮಿ ಇದೆ ಸರ್, ಡೀಸೆಲ್ ರೇಟ್ ಜಾಸ್ತಿ ಇದೆ. ಓನರ್ಗೆ ನಮಗೇನು ಉಳಿಯಲ್ಲ ಇದರಲ್ಲಿ. ಏನು ಮಾಡೋದು ನಾವು ಇವಾಗ? ಸರ್, ಈಗ ಲಾಸ್ಟ್ 5 ದಿವಸದಲ್ಲಿ ಡೀಸೆಲ್ ರೇಟು ₹5 ಜಾಸ್ತಿ ಆಗಿದೆ. ಏನು ಹೇಳ್ತೀರಿ, ಎಷ್ಟು ಕಷ್ಟ ಆಗುತ್ತೆ? ಏನು ಮಾಡೋದು ಕಷ್ಟ ಅಂತ ಅಂದರೆ ಇನ್ನು ಲಾರಿ ಡಿಪಾರ್ಟ್ಮೆಂಟು ಹಿಂಗೆ ಲಾರಿ ಇಟ್ಕೊಂಡು ಇನ್ನು ಗಾಡಿ ಕಂತು ಹಾಕ್ಬೇಕು, ಇದು ಮಾಡಲೇಬೇಕಲ್ವಾ? ಇನ್ನು ಗಾಡಿ ಹಿಂಗೆ ನಿಲ್ಸ್ಕೊಂಡ್ರೆ ಫೈನಾನ್ಸರ್ ಸುಮ್ಮನೆ ಇರ್ತಾರ, ಓಡಿಸ್ತಾ ಇದ್ದೀವಿ. ಇನ್ನು ಲಾಸ್ ಆಯ್ತದೆ ಅಂತ ನಿಲ್ಸ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಇನ್ನೇನು ಮಾಡೋದು? ಇನ್ನು ಲಾರಿ ಡ್ರೈವರ್ಗಳು ಜೀವನ ಸಾಕ್ಬೇಕು, ಓನರ್ಗಳು ಜೀವನ ಸಾಕ್ಬೇಕು. ಇನ್ನು ಲೇಬರ್ಗಳೆಲ್ಲ ಹಂಗೆ ಇದು ಮಾಡೋಕ್ಕಾಯ್ತದ್ರ? ನಾವು ಸ್ಟ್ರೈಕ್ ಮಾಡೋದು ನಿಲ್ಸ್ಕೊಂಡ್ರೆ ಎಲ್ಲರಿಗೂ ಹೊಟ್ಟೆಪಾಟು ಈಗ ನಿಲ್ಸ್ಕೊಳಕ್ಕಾಗಲ್ವಲ್ಲ ಸರ್. ಅದಕ್ಕೋಸ್ಕರ ಓಡಿಸ್ತೀವಿ. ಸರ್, ಈಗ ಲಾಸ್ಟ್ 5 ದಿವಸದಲ್ಲಿ ಡೀಸೆಲ್ ರೇಟು ₹5 ಜಾಸ್ತಿ ಆಗಿದೆ. ಏನು ಹೇಳ್ತೀರಿ? ಏನು ಹೇಳ್ತೀವಿ, ಸುಮಾರು ಕಷ್ಟ ಆಗಿಬಿಟ್ಟಿದೆ ನಮ್ಗಳಿಗೆ. ಗಾಡಿ ಓಡ್ಸೋಕ್ಕೆ ನಮಗೆ ಬಾಡಿಗೆಗಳು ಕಮ್ಮಿ ಬರ್ತಾಯಿದೆ. ಅದರಲ್ಲಿ ನಾವು ಡೀಸೆಲ್ ಮೇಂಟೈನ್ ಮಾಡಿಕೊಂಡು ನಮ್ಮ ಗಾಡಿಗೆ ಇದೆಲ್ಲ ಮಾಡ್ಕೊಂಡಿದ್ರೆ ನಮಗೆ ವರ್ಕೌಟ್ ಆಗ್ತಾಯಿಲ್ಲ. ನಮ್ಮ ಗೌರ್ಮೆಂಟ್ ಅವ್ರಿಗೆ ಏನು ಹೇಳ್ಬೇಕಂತ ಅರ್ಥ ಆಗ್ತಾಯಿಲ್ಲ ನಮಗೆ. ಎಲ್ಲ ಇಡೀ ರೇಟ್ಗಳು ಜಾಸ್ತಿ ಮಾಡಿಬಿಟ್ಟವ್ರೆ. ₹1 ಕಮ್ಮಿ ಮಾಡೋಂಗಿಂತ ನಮಗೆ ಒಂದು ಆಸೆ ಅಂತೂ ಇದ್ದೇ ಇಲ್ಲ. ಇವ್ರು ಮೊದಲು ಡಿಸ್ಕೌಂಟ್ ಮಾಡಿಕೊಡ್ತಾಯಿದ್ರು. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಫಸ್ಟ್ ಡೀಸೆಲ್ ಹಾಕೊಳ್ಳಿ, ಆಮೇಲೆ ಡಿಸ್ಕೌಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾಸು ಕಟ್ಟಾದ್ಮೇಲೆ ಡಿಸ್ಕೌಂಟ್ ಮಾಡ್ತಾರಂತ. ಅದು ಏನು ಮಾಡ್ಬೇಕಂತ ಅರ್ಥ ಆಗ್ತಾಯಿಲ್ಲ ನಮಗೆ. ಲಾಸ್ಟ್ ಒಂದು ವಾರದಲ್ಲಿ ಡೀಸೆಲ್ ರೇಟು ₹5 ಜಾಸ್ತಿ ಆಗಿದೆ ಸರ್. ಸೊ ಈಗ ಯಾವ ರೀತಿಯಾಗಿ ಬರ್ಡನ್ ಆಗುತ್ತೆ, ಅದನ್ನು ಹೆಂಗೆ ಸರಿದೂಗಿಸ್ತೀರಿ ಅಂತ? ಸರ್, ಬರ್ಡನ್ ಅಂದರೆ ಲಾರಿ ಮಾಲೀಕರಿಗೆ ಯಾವ ಥರ ಬರ್ಡನ್ ಅಂದರೆ, ಈಗ ₹5 ಜಾಸ್ತಿ ಆಯಿತು ಈಗ ₹3.11 ಆಯಿತು, ತಿರ್ಗಾ 96 ಆಯಿತು, ತಿರ್ಗಾ 96 ಇವತ್ತಾಯಿತು. ₹5 ಒಂದು ಲೀಟ್ರಿಗೆ ಜಾಸ್ತಿ ಆದರೆ ನನ್ನ ಲಾರಿಗೆ ಮೈಲೇಜು ಅನ್ನೋದಿದ್ದರೆ 1 ಲೀಟ್ರಿಗೆ 3 ಕಿಲೋಮೀಟ್ರಿಂದ 3.5 ಕಿಲೋಮೀಟ್ರ್ ಬರುತ್ತೆ. ಸೊ ಒಂದು ಟ್ರಿಪ್ ಇಲ್ಲಿಂದ ನೀವು ಚಿತ್ರದುರ್ಗಕ್ಕೆ ಹೋಗಬೇಕೋ ಇಲ್ಲ ಬಾಂಬೆಗೆ ಹೋಗ್ಬೇಕಂದ್ರೆ ಎಷ್ಟು ಲೀಟ್ರ್ ಡೀಸೆಲ್ ಆಗುತ್ತೆ? ಅಷ್ಟು ಲೀಟ್ರ್ ನಮಗೆ ಬರ್ಡನ್ ಆಗುತ್ತೆ. ಈಗ ನಾವು ಇಮಿಡಿಯೇಟಾಗಿ ಬಾಡಿಗೆ ರೈಸ್ ಮಾಡೋಕ್ಕಾಗತ್ತೆ? ಆಗಲ್ಲ. ಬಾಡಿಗೆ ರೈಸ್ ಮಾಡೋಕ್ಕಂದ್ರೆ ಅದಕ್ಕೆ ಕಾಂಟ್ರಾಕ್ಟ್ ಅಂತಾರೆ, ಇದಂತಾರೆ, ಏನೇನೋ ನಿಯಮಗಳಿದೆ. ಅದನ್ನೆಲ್ಲ ಫಾಲೋ ಮಾಡೋಷ್ಟರಲ್ಲಿ ನಾವು ಸುಸ್ತಾಗ್ಬಿಡ್ತೀವಿ. ಈಗಿರೋ ಪರಿಸ್ಥಿತಿಯಲ್ಲಿ ಈಗಲೇ ಸತ್ತೋಗಿದ್ದೀವಿ. ಈ ಥರ ಬರೆಗಳು ಎಳಿತಾ ಹೋದರೆ ನಾವು ಬದುಕೋಕ್ಕಾಗಲ್ಲ. ಯಾವ ಥರ ಬದುಕಬೇಕು? ಈಗ ನಾವು ರೇಟ್ ಜಾಸ್ತಿ ಮಾಡೋಕ್ಕಾದ್ರೆ ನಿಮಗೂ ಹಾಲು ರೇಟ್ ಜಾಸ್ತಿ ಆಗುತ್ತೆ, ತರಕಾರಿ ರೇಟ್ ಜಾಸ್ತಿ ಆಗುತ್ತೆ, ವಸ್ತು ಸಾಗಣೆಗಳು ಜಾಸ್ತಿ ಆಗುತ್ತೆ. ಈ ರೇಟ್ಗಳು ಜಾಸ್ತಿ ಮಾಡೋಕ್ಕೆ ಯಾರಿಗೆ ತಾಕತ್ತೈತೆ? ಇದು ದೇಶದ ಹೇಳ್ತಾರೆ ವಾರು, ಇದು $110 ಮನಮೋಹನ್ ಸಿಂಗ್ ಅವರು ಇದ್ದಾಗಲೂ ಆಗಿತ್ತು. ಅವತ್ತು ₹65 ಇತ್ತು. ಈಗ ₹45-50 ಟ್ಯಾಕ್ಸ್ ತಗೊತಾ ಇದ್ದೀರಾ ನೀವು ನಮ್ಮ ಹತ್ರ. ಅದರಲ್ಲಿ ಒಂದು ₹3-4 ಕಡಿಮೆ ಮಾಡ್ಬೋದಿತ್ತಲ್ಲ. ನೀವು ಈಗ ಸ್ಟೇಟ್ ಗೌರ್ಮೆಂಟ್ಗಾದರೂ ಅಡ್ವೈಸ್ ಮಾಡಿ, ನೀವು ಸೆಂಟ್ರಲ್ ಗೌರ್ಮೆಂಟ್ ಆದರೂ ಡಿಸಿಷನ್ ತೊಗೊಳ್ಳಿ. ನಿಮಗೆ ಜನದ ಬಗ್ಗೆ ಕಾಳಜಿ ಇದೆ, ನಾವು ಬಡವರು ನೋಡ್ತೀವಿ ಅಂತ ಹೇಳ್ತೀರಲ್ಲ. ಬಡವರು ಲಾರಿ ಮಾಲೀಕರು ಬಡವರಲ್ವಾ? ಇದೇನು ಕತೆ ಇದೆ ಅಂದರೆ, ಏನೂ ವಿದ್ಯೆ ಇಲ್ಲ ಅಂದರೆ ಲಾರಿ ತಗೊಳ್ಳೋದೇ ವಿದ್ಯೆ. ಸೊ ಹಂಗಾಗಿ ಲಾರಿ ಮಾಲೀಕರಾಗಿರೋದು ಇಲ್ಲಿ. ಈ ಲಾರಿ ಮಾಲೀಕರೇನು ಮನುಷ್ಯರಲ್ವ ನಾವು? ನಮಗೆ ₹1 ಕಾಳಜಿ ಇಲ್ಲ. ಎಲ್ಲ ಸ್ಟೇಟಲ್ಲೂ ಇಲ್ಲ, ಸೆಂಟ್ರಲ್ಲೂ ಇಲ್ಲ. ನಾವು ಒಂಥರ ದನಗಳಿದ್ದಂಗೆ. ಈ ಪರಿಸ್ಥಿತಿ ಬಂದಿದೆ ನಮಗೆ. ಇವತ್ತು ₹5 ಲೀಟ್ರಿಗೆ ಜಾಸ್ತಿ ಅಂದರೆ ಪರಿಸ್ಥಿತಿ ನೋಡಿ ಹೆಂಗಿದೆ. ನಾನು ಹೇಳ್ತಾಯಿಲ್ಲ, 3.5 ಕಿಲೋಮೀಟ್ರ್ ಬರೋದು ಒಂದು ಲಾರಿಗೆ. ಆ 3.5 ಕಿಲೋಮೀಟ್ರ್ 1 ಲೀಟ್ರ್ ಅಂದರೆ ಬಾಂಬೆಗೆ ಎಷ್ಟು ಬೇಕಾಗುತ್ತೆ, ದುರ್ಗಕ್ಕೆ ಎಷ್ಟು. ಆಮೇಲೆ ಇವತ್ತು ಹೊಸ ಪರಿಸ್ಥಿತಿ ಏನಾದರೆ 200 ಲೀಟ್ರ್ ಮೇಲೆ ಯಾವ ಲಾರಿಗೂ ಕೊಡೋಂಗಿಲ್ಲ, ಕ್ಯಾನುಗಳು ಕೊಡೋಂಗಿಲ್ಲ, ಜನ್ರೇಟರ್ಸ್ಗೆ ಕೊಡೋಂಗಿಲ್ಲ, ಹಾಸ್ಪಿಟ್ಲಿಗೆ. ಅದು ಏನು ಮಾಡಬೇಕಂತ ಗೊತ್ತಿಲ್ಲ. ನಮ್ಮ ಪೆಟ್ರೋಲ್ ಬಂಕ್ ಓನರಾಗೂ ನಾನು ಹೇಳ್ತಾ ಇದ್ದೀನಿ. ಇದು ನಮ್ಮ ಲಾರಿ ಅಸೋಸಿಯೇಷನ್ ಬಂಕಿದು. ನಾವು ಲಾರಿ ಅಸೋಸಿಯೇಷನವರೇ ಇದನ್ನು ಹೇಳ್ತಾ ಇದ್ದೀವಿ. ಈಗ ಇಲ್ಲಿ ಅಪಾರ್ಟ್ಮೆಂಟವ್ರು ಇರ್ಬೋದು, ಇವ್ರು ಇರ್ಬೋದು, ಅವ್ರಿಗೂ ಇಲ್ಲ. ಕೊಡಬೇಡಿ ಯಾರಿಗೂ. ಪರಿಸ್ಥಿತಿ ಏನಂತ ದೇಶಕ್ಕೆ ಹೇಳಿ ಸರ್.
ದೇಶಕ್ಕೆ ಹೇಳಿ ಪರಿಸ್ಥಿತಿ ಹಿಂಗಿದೆ, ಅದಕ್ಕೋಸ್ಕರ ನಾವು ಈಗ ಬರೀ 200 ಲೀಟ್ರ್ ಹಾಕೋ ಒಂದು ಲಾರಿಗೆ ಅಂದರೆ ಅರ್ಥ ಏನು? ನಾವು ಅಷ್ಟೇ ಕೊಡೋಕ್ಕಾಗೋದು. ಹಾಂ, ದೇಶಕ್ಕೆ ಪರಿಸ್ಥಿತಿ ಹೇಳಪ್ಪ ನೀನು. ಮುಖ್ಯ ಇವರು ಪ್ರೈಮ್ ಮಿನಿಸ್ಟರ್ ಹೇಳಬೇಕು, ಈ ಪರಿಸ್ಥಿತಿ ಇದೆ, ದಯವಿಟ್ಟು ಜನರು ಹಿಂಗೆ ಹಾಕಿ ಅಂತ. ಬರೀ ಚಿನ್ನ ತೊಗೊಂಬೇಡ, ಇದು ವೇಸ್ಟ್ ಮಾಡಬೇಡ, ಅದು ವೇಸ್ಟ್ ಮಾಡಬೇಡ ಅಂದ್ಬಿಟ್ಟು ಊರೆಲ್ಲ ಉಡಾಯಿಸ್ತಾವ್ರೆ. ಯಾರು ನಿಲ್ಸ್ಕೊಂಡವ್ರೆ ಅವ್ರ ಕಡೆ? ಮಿನಿಸ್ಟ್ರುಗಳಾಗಲಿ ಅಫಿಷಿಯಲ್ಗಳಾಗಲಿ ಯಾರು ಬಿಟ್ಟವ್ರೆ? ಹೊರದೇಶಗಳಲ್ಲಿ ಸಿಂಗಾಪುರಲ್ಲಿ ಪ್ರೈಮ್ ಮಿನಿಸ್ಟ್ರು ಅಂಗಡಿಗೆ ಹೋಗಿ ಸಾಮಾನು ತರ್ತಾನೆ, ನಮ್ಮಲ್ಲಿ ಆಗತ್ತಾ? ಮತ್ತು ಇದನ್ನು ಅಲ್ಲಿಂದ ಶುರು ಮಾಡಲಿ. 5 ರೂಪಾಯಿ ಜಾಸ್ತಿ ಆಗಿದೆ, ಎಷ್ಟು ಬರ್ಡನ್ ಆಗುತ್ತೆ ನಿಮಗೆ? ನಮಗೆ ಒಂದು ಲೋಡ್ಗೆ ಸುಮಾರು 1,000 ರೂಪಾಯಿ ಲಾಸ್ ಆಗುತ್ತೆ. ಒಂದು ಲೋಡಿಂದ 1,000 ರೂಪಾಯಿ ಲಾಸ್ ಆಗುತ್ತೆ. ಹೆಂಗೆ ಮ್ಯಾನೇಜ್ ಹೆಂಗೆ ಮಾಡ್ತೀರಿ ಸರ್? ಯಾಕೆಂದ್ರೆ ಈಗ ರೇಟು ಜಾಸ್ತಿ ಮಾಡೋಕ್ಕಾಗಲ್ಲ, ಕಾಂಪಿಟೇಷನ್ ಇದೆ. ಕಾಂಪಿಟೇಷನ್ ಜಾಸ್ತಿ ಇದೆ, ಬಾಡಿಗೆಗಳಿಗೆ ರೈಸ್ ಮಾಡ್ತಾ ಇದ್ದೀವಿ. ಅಸೋಸಿಯೇಷನ್ ಅವರೆಲ್ಲ ಬಿದ್ದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಫರ್ದರ್ ನೋಡಬೇಕು ಫ್ಯೂಚರ್ ಹೆಂಗೆ ಸರ್, ಅಂದರೆ ಮ್ಯಾನೇಜ್ ಹೆಂಗಾಗುತ್ತೆ ಸರ್? ಅಟ್ ಪ್ರೆಸೆಂಟ್ ಇವಾಗ ಲಾಸಲ್ಲೇ ನಡೀತಾ ಇದೆ. ಎಲ್ಲ ವೆಹಿಕಲ್ ಫುಲ್ಲು ಟ್ರಾನ್ಸ್ಪೋರ್ಟೇಷನ್ನೇ ಲಾಸಲ್ಲಿ ನಡೀತಾ ಇದೆ ಎಲ್ಲರದ್ದು. ಇರೋ ಮೂಮೆಂಟಲ್ಲಿ ಎಲ್ಲರದ್ದು ಲಾಸೇ ಇವತ್ತು ಅಟ್ ಪ್ರೆಸೆಂಟ್ ಲಾಸ್.